ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ವಸತಿ ನಿಲಯಗಳು, ಅಬ್ದುಲ್ ಕಲಾಂ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 2-3 ತಿಂಗಳು ವೇತನ ಇಲ್ಲ. ಇದಕ್ಕೆ ಹಿಂದೆ ರಂಜಾನ್ ಹಬ್ಬ ಟೈಮ್ ಬಂದಾಗ 7 ತಿಂಗಳು ಬಾಕಿ ಇತ್ತು, 7 ತಿಂಗಳು 6 ತಿಂಗಳ ಹಣ ಬಾಕಿ ಇತ್ತು. ಅವಾಗ ಸರ್ಕಾರದಿಂದ ಬೇಕಾದಷ್ಟು ಅನುದಾನ ಬಂದಿತ್ತು. ಅನುದಾನ ಬಂದ್ರೂ ಕೂಡ ನಮ್ಮ ಮಂದಿಗೆಲ್ಲ ರಂಜಾನ್ ಹಬ್ಬ ಬಂದದ ಅಂಥೇಳಿ ಭಾಳಷ್ಟು ಪರೇಶಾನಿಯಿಂದ ಓಡಾಡಿದ್ರು ಹೆಣ್ಮಕ್ಳೆಲ್ಲ. ಆದರೆ ಇಲ್ಲಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು, ದೊಡ್ಡ ಹಬ್ಬ ಒಂದು ರಂಜಾನ್ ಒಂದು ಉಗಾದಿ 2 ಹಬ್ಬ ಬಂದವ. ಹಿಂದೂಗಳಿಗೆ ಉಗಾದಿ ಹಬ್ಬ ಇದ್ದ, ರಂಜಾನ್ ಹಬ್ಬ ಅಂತೂ ಪವಿತ್ರವಾದ ಹಬ್ಬ. 1 ತಿಂಗಳು ಉಪವಾಸ ಇದ್ದು ಇವರು ಇವತ್ತು ವೇತನಕ್ಕಾಗಿ ಅಲ್ಲಿದಾಡ್ಲತ್ತಾರೆ ಹೆಣ್ಮಕ್ಳು, ವೇತನ ಕೊಡಬೇಕಂತ ಹೇಳಿದೆವು. ಆದ್ರೂ ಕೂಡ ಎಷ್ಟೆಲ್ಲ ಗೋಳ ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿ ಫೌಜಿ ಅಮ್ಮಮ್ಮ ಅವರಿಗೂ ಕೂಡ ಹೋಗಿ ಹೇಳಿದೆವು, ನೋಡ್ರಿ ಇದು ನಿಮ್ಮದು ಹಿಂಗದ, ಈ ಮುಸ್ಲಿಂ ಹಬ್ಬಕ್ಕೆ ಸಹಾಯ ಮಾಡಿರಿ ಅಂತ ಭಿಕ್ಷೆ ಬೇಡಿದಂಗೆ ಅವ್ರಿಗೆ ಭಿಕ್ಷೆ ಬೇಡಿದ್ರು ಹಾಕಲಿಲ್ಲ. ಅಂದ್ರೇನು ಹಬ್ಬಕ್ಕೆ ಹಾಕ್ಸ್ತೀನಿ ಅಂತ ಅಂದು ಹಾಕ್ಸ್ಲಿಲ್ಲ, ಮೋಸನೆ ಮಾಡಿದ್ರು. ಇವರು ಡಿಒನೂ ಮಾತಾಡಿ ಮೋಸನೆ ಮಾಡಿದ್ರು. ಇದು ವೇತನ ಹಾಕಲಿಲ್ಲ. ಏನು 7 ತಿಂಗಳ ಪಗಾರ ಇತ್ತಲ್ಲ, 2 ತಿಂಗಳು 3 ತಿಂಗಳು ಭಿಕ್ಷೆ ಹಾಕಿದಂಗೆ ಹಾಕ್ಬಿಟ್ಟು ಕೆಲವು ಮಂದಿಗೆ ಏನೂ ಹಾಕಲಿಲ್ಲ, 0 6 ತಿಂಗಳು ರಜೆ ಅಂತ ಒಂದು ಹೆಣ್ಮಗಳು ಗೋಳಾಡ್ದೊಳಕ್ಕೆ ಹಬ್ಬಕ್ಕೆ ರೊಕ್ಕ ಇಲ್ಲ. ಅಂದ್ರೇನು 7 ತಿಂಗಳು 6 ತಿಂಗಳು ಇವ್ರು ದುಡಿದು ಬಜೆಟ್ ಇದ್ದು, ಯಾರಿಗೆ ಬಜೆಟ್ ಇದ್ದು ಇವ್ರು ಇಲಾಖೆಯಿಂದ ಸರ್ಕಾರದಿಂದ ಆ ಮ್ಯಾನ್ ಪವರ್ ಏಜೆನ್ಸಿಗೆ ದುಡ್ಡು ಹಾಕಿ ಗೋಳಾಡಿಸ್ತಾರಂದ್ರೆ ಎಂಥ ಇವರಿಗೆ ಮೋಸದಂದ ಅಂತ. ಏಜೆನ್ಸಿಗೆ ಹಾಕಿಲ್ಲ, ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂದ್ರೆ ವೇತನ ಇಲ್ದಿರಿಲ್ಲ. ವೇತನ ಪೂರ್ತಿಯಾಗಿ ಬಂದದ, ಎಷ್ಟು ತಿಂಗಳು ಬಾಕಿ ಅದ ಅಷ್ಟು. ಆ ವೇತನ ಇದ್ರೂ ಕೂಡ ಇವ್ರಿಗೆ ಹಾಕ್ಸ್ಲಿಕ್ಕೆ ಆಗಲಿಲ್ಲ. ಅಂದ್ರೇನು ಮ್ಯಾನ್ ಪವರ್ ಏಜೆನ್ಸಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಇವ್ರನ್ನೂ ಶಾಮೀಲಾರಂತೆ ಅರ್ಥ. ಶಾಮೀಲ್ ಇದ್ದಿಲ್ಲ ಅಂದ್ರೆ ನಿಜವಾಗಿ ಇವ್ರು ಹಾಕಬೇಕಾಗಿತ್ತು. ಇವ್ರು ಅಧಿಕಾರಿನ ಒಬ್ಬರು ಮುಸ್ಲಿಂ ಆಗಿ ಒಂದು ಮುಸ್ಲಿಂ ಹೆಣ್ಮಕ್ಳು ಬಂದ್ರೂ ಕರಡೆ ತೋರಿಸ್ಲಿಲ್ಲ. ಅಂದ್ರೇನು ಎಂಥ ಇವರು ನೀಚ್ ಕೆಲಸ ಮಾಡೋರು ಅಂತ ಏಜೆನ್ಸಿ ಪರನೇ ನಿಂತರು. ಆ ಏಜೆನ್ಸಿ ಆಫೀಸ್ ಮುಂದೆ ಹೋಗಿ ಎಲ್ಲ ಹೆಣ್ಮಕ್ಳು ಎಲ್ಲಿ ರಂಜಾನ್ದಾಗ ಉಪವಾಸ ಇದ್ದವ್ರು, ರೋಜಾ ಇದ್ದವ್ರೂ ಬಂದು ಕುಂತರು, ನಮಗೆ ಪಗಾರ ಹಬ್ಬ ಮಾಡ್ಲಿಕ್ಕಾಗಲ್ಲ ಅಂತೇಳಿ. ಇಲ್ಲ ನಾನು ಸಂಜೆಗೆ ಹಾಕ್ತೀನಿ, ಮುಂಜಾನೆ ಹಾಕ್ತೀನಿ, ಮಧ್ಯಾಹ್ನ ಹಾಕ್ತೀನಿ ಅಂತ ಹಿಂಗೆ ಹೇಳಿ ಎಲ್ಲ ಮೋಸನೇ ಮಾಡಿದವ. ಲಾಸ್ಟ್ ಹಬ್ಬದ ದಿವಸ ಹಬ್ಬ ನಾಳೆಗಂದ್ರೆ ಇವತ್ತು ಕೆಲವು ಮಂದಿಗೆ ಹಾಕಿದ, ಇನ್ನೊಂದು ಕೆಲವು ಮಂದಿಗೆ ಹಾಕಿಲ್ಲ. ಯಾರ್ದು PF ESI ಏನೂ ಕಟ್ಟಿಲ್ಲ, ಊರಲ್ಲಿ ಲೂಟ್ ಮಾಡ್ಯಾರ. ಅದಕ್ಕಾಗಿ ನಾವು PF ಹಣ ಇವತ್ತು ಬಡವ್ರು ದುಡಿತಾರೆ, 1 ತಿಂಗಳಿಗೆ PF ಕಟ್ಟಿಲ್ಲ ಅಂದರೆ 4,500 ರೂಪಾಯಿ ಲುಕ್ಸಾನ್ ಆಗ್ತದೆ. ಬಡವರಿಗೆ 4,500 ಅಲ್ಲ, 4 ರೂಪಾಯಿ ಎಲ್ಲಿ ಸಿಗಲ್ಲ. ಆದರೆ ಇವರು 4,500 ರೂಪಾಯಿ ಲೂಟ್ ಮಾಡ್ಯಾರ. ಅದು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಎಲ್ಲರಿಗೆ PF ಹಣ ಎಲ್ಲರಿಗೆ ಕೊಡಿಸ್ಬೇಕು. ಎಷ್ಟು ತಿಂಗಳು ದುಡ್ದಾರ ಅಷ್ಟು, ಎಲ್ಲಿಂದ ಕೊಡ್ತಾರ ಗೊತ್ತಿಲ್ಲ. ಅದು ಕೊಡಲಿಲ್ಲ ಅಂದರೆ ನಾವು ಇವ್ರಿಗೆ ಬಿಡೋರಿಲ್ಲ. ಇದು ಹೋರಾಟನೂ ನಿರಂತರ ನಡೆಸ್ತೀವಿ. ಇವತ್ತು ವಾರ್ನಿಂಗ್ ಕೊಡ್ಲಾಕ ಬಂದು ಅವರಿಗೆ ಒಂದು ವೇಳೆ ಅವ್ರಿಗೆ ಒಂದು ಡೆಡ್ಲೈನ್ ಕೊಟ್ಟು ಅದರೊಳಗಾಗಿ ನಮ್ಮ ಮಂದಿದೆಲ್ಲ PF ESI ಮತ್ತು ಎಲ್ಲರಿಗೆ ಆರ್ಡರ್ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡಬೇಕು. ಇವ 2 ವರ್ಷ ಆಯಿತು, ಒಂದು ಆರ್ಡರ್ ಕಾಪಿ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂತ ಅವ ಹೇಳ್ತಾನೆ, ಕೊಟ್ಟಿಲ್ಲ ಅಂತ ಇವ್ರು ಅಂತಾರೆ. ಇಬ್ಬರು ಆಫೀಸ್ದಾಗ ಆರ್ಡರ್ ಕಾಪಿಗಳು ಇಟ್ಕೊಂಡು ಸುಳ್ಳು ಹೇಳೋದು. ಇದೆಂಥ ಮೋಸದಂದ. ಅಂದ್ರೇನು ಊರನೇ ಬಡವರಿಗೆ ಇವರು ಲೂಟ್ ಮಾಡ್ಲಾಕ ಕುಂತಾರೆ. ಅದಕ್ಕೆ ನಾವು ಇವ್ರಿಗೆ ವಾರ್ನಿಂಗ್ ಕೊಡ್ಲಾಕ ಬಂದೆವು. ನಮ್ಮ ಬಾಕಿ ಹಣ ಏನದ ಎಲ್ಲರಿಗೂ ಕೊಡಬೇಕು, PF ESI ಹಣ ಕೊಟ್ಟಿಸ್ಬೇಕು ಅಂತೇಳಿ ಈ ಹೋರಾಟ ಮೂಲಕ ಇವತ್ತು ನಾವು ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು. ಮತ್ತು ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡ್ತೀವಿ. ನೋಡಿದ ಮ್ಯಾಕೆ ಅದು ಮುಂದೆ ಮತ್ತೆ ಈ ಹೋರಾಟ ಏನು ಇಷ್ಟಕ್ಕೆ ಬಿಡಲ್ಲ. ಯಾಕಂದ್ರೆ ಹಿಂದಕ್ಕಿದ್ದವ್ರನ್ನೂ ಕೂಡ ಎಷ್ಟೊಂದು ಬಸ್ಸಿದಿಗಳೆಲ್ಲ ತಿಂದು ಹೋಗಿರಲಿಲ್ಲ. ಈಗ ಇವ್ರು ಇದ್ದವರು ಹೊರಗುತ್ತಿಗೆ ನೌಕರರಿಗೆ ನುಂಗ್ಲಾಕ ಶುರು ಮಾಡ್ಯಾರ. ಅದಕ್ಕಾಗಿ ನಾವು ಬಿಡೋರಿಲ್ಲ, ಹೋರಾಟ ಇದು ನಿರಂತರ ನಡೆಸ್ತೀವಿ. ಅವ್ರು ತಿಳ್ಕೊಂಡು ಅವ್ರ ಮನುಷ್ಯತ್ವ ಅವ್ರ ಮೇಲೆ ಉಳಿಬೇಕಾದ್ರೆ ಎಲ್ಲರದು PF ಹಣ ಮತ್ತು ಎಲ್ಲರದು ಬಾಕಿ ವೇತನ ಕೊಡಿಸ್ಬೇಕಂತೇಳಿ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಪೇಮೆಂಟ್ 2 ತಿಂಗಳು 3 ತಿಂಗಳದ, ಕೆಲವು ಮಂದಿ 4 ತಿಂಗಳದ, ಕೆಲವು ಮಂದಿ 5 ತಿಂಗಳದ. ಹಿಂಗದ ಪೇಮೆಂಟ್ ಎಲ್ಲರದು ಅಷ್ಟೇ ಇಟ್ಟಿಲ್ಲ. ಅವರು ಇದ್ರಾಗೆ ಡಿವೈಡೆಡ್ ಮಾಡ್ಯಾರ. ಒಂದೇ ಹಾಸ್ಟೆಲ್ದಾಗ ಒಬ್ಬಾಕಿಗೆ 4 ತಿಂಗಳದ ಹಾಕ್ತಾರೆ, ಒಬ್ಬಾಕಿಗೆ 2 ತಿಂಗಳು ಹಾಕ್ತಾರೆ. ಪೇಮೆಂಟ್ ಹಾಕೋ ಮುಂದೆ 6 ತಿಂಗಳದಾಗ 4 ಒಬ್ಬಕ್ಕೆ ತೊಗೊಂಡಾಕಿ ನಕ್ಕೋತಿರ್ತಾಳೆ. ಅದು 2 ತಿಂಗಳು ಹಾಕಿ ಇನ್ನೂ 4 ತಿಂಗಳು ಬಾಕಿ ಇಟ್ಕೊಡ್ತಾರೆ. ಹಿಂಗೆ ತಾರತಮ್ಯ ಒಂದೇ ಹಾಸ್ಟೆಲ್ದಾಗೆ ಒಬ್ರಿಗೊಂದು ಮಾಡೋದು, ಅವ್ರದವರಿಗೆ ಜಗಳ ಹಚ್ಚೋದು. ಆ ರೀತಿ ಮಾಡ್ಲತ್ತಾರೆ ಇವ್ರು, ಡಿವೈಡೆಡ್ ರೂಲ್ ಮಾಡ್ಲತ್ತಾರೆ. ಅದಕ್ಕೆ ಅದೆಲ್ಲ ಬಿಡಬೇಕು. ನಿಜವಾಗಿ ಏನು ದುಡಿದಾರೆ, ಯಾರ್ದು ಎಷ್ಟು ಬರಬೇಕು ಅಷ್ಟು ವೇತನ ಹಾಕಲಿ. ಯಾರ್ದು 2 ತಿಂಗಳು 3 ತಿಂಗಳು ಎಷ್ಟು ಬಾಕಿ ಇದೆ ಅಷ್ಟು ಹಾಕಲಿ. ಅದು ಹಾಕಲಿಲ್ಲ ಅಂದ್ರೆ ಮತ್ತೆ ನಮ್ಮ ಹೋರಾಟ ನಾವು ನಿರಂತರ ಮುಂದುವರಿಸ್ಬೇಕಂತ ಈ ಮೂಲಕ ಜಿಲ್ಲಾಡಳಿತ ಗಮನ ತರ್ತೀವಿ. ಜಿಲ್ಲಾಡಳಿತ ಗೊತ್ತಿದ್ರೂ ಕೂಡ ಮೋಸ ಮಾಡ್ಯಾರ ಇವರು. ಅದಕ್ಕೆ ಅವ್ರು ಮೋಸಕ್ಕೆ ಖಂಡಿಸ್ತೀವಿ. ಆ ರೀತಿ ಬಡವರಿಗೆ ದುಡಿಸ್ಕೊಂಡು ಸರ್ಕಾರ ಬಜೆಟ್ ಇಟ್ಕೊಂಡು ಮೋಸ ಮಾಡ್ತಾರೆ ಅಂದ್ರೆ ಇವ್ರಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಮಾಡ್ತಿರೋದ್ರಿ ಎಷ್ಟೋ ಸಾರಿ ನಮ್ದು 4-5 ತಿಂಗಳು ಪೇಮೆಂಟ್ ಆಗಿಲ್ರಿ. ಕೇಳ್ತಾ ಇದ್ರು ಹೇಳಲ್ಲ. ಅವರು ಏನು ಹೇಳ್ತಾರೆ, ಬಜೆಟ್ ಇಲ್ಲ, ನಮ್ಮ ಎಲ್ಲ ಬಜೆಟ್ ಬರ್ತದೆ, ಹಾಸ್ಟೆಲ್ ಒಳಗೆ ಫುಡ್ ಬಜೆಟ್ ಬರ್ತದೆ, ಮಟೀರಿಯಲ್ ಬಜೆಟ್ ಎಲ್ಲ ಬಜೆಟ್ ಬರ್ತದೆ. ಬಟ್ ಅಂದ್ರೆ ನಮ್ಮ ಸ್ಯಾಲ್ರಿ ಬಜೆಟೇ ಇರಲ್ಲ ಅವ್ರಲ್ಲಿ.
ಎಷ್ಟೋ ಎಲ್ಲರೂ ಹಂಗೆ ಹೇಳ್ತಾರ, ತಾಲೂಕು ಆಫೀಸರ್ ಹಂಗೆ ಹೇಳ್ತಾರೆ, ಡಿಸ್ಟ್ರಿಕ್ಟ್ ಆಫೀಸರ್ ಹೇಳ್ತಾರೆ, ಏಜೆನ್ಸಿದವ್ರಂತೂ ಕಾಲ್ ರಿಸೀವ್ ಮಾಡಂಗಿಲ್ಲ. ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಾಳೆ ಬರುತ್ತೆ ಸುಮ್ಮನೆ ಹೇಳೋದಷ್ಟೇ, ಹಾಕೋದಿಲ್ಲ. ಮತ್ತಂದ್ರೆ ESI PF ಕಟ್ಟೇ ಇಲ್ಲ. ನಮ್ದು 2001 ಹಿಡಿದು 2023 ತನಕ ಕಟ್ಟಿಲ್ಲ. ಇವಾಗ ಅಷ್ಟೇ ಒಂದು 6 ತಿಂಗಳು ಅಷ್ಟೇ ಕಟ್ತಾ ಇದ್ದಾರೆ. ಕೇಳಿದ್ರೆ ನಮ್ದು ದುಡ್ಡಿನ ಸಮಸ್ಯೆ ಇದೆ, ನೋಡ್ರಿ ಎಷ್ಟೋ ಸಲ ನಮ್ದೊಂದೊಂದು ಚಪ್ಪಲ್ ಹರಿದ ಅವ್ರ ಆಫೀಸ್ ಬರತ್ತನ. ಬಟ್ ಅಂದ್ರೆ ಅವ್ರು ಯಾರು ಕರುಣೆ ತೋರಿಲ್ಲ. ಕೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಕಟ್ತೀವಿ ಮಾಡ್ತೀವಿ ಹಿಂಗೆ ಆಶ್ವಾಸನೆ ಕೊಡ್ತಾರ. ಅವರು ಏನು ಮಾಡಂಗಿಲ್ಲ. ಬಟ್ ನಮ್ಮಂತವ್ರು ಬಡವ್ರ ಶಾಪ ಅವ್ರಿಗೆ ತಟ್ಟದೆ ಬಿಡಲ್ಲ. ಆದ್ರೂ ಕೂಡ ನಾವು ಇಷ್ಟೊಂದು ಜನ ಇಷ್ಟು ಬಿಸಿಲೊಳಗೆ ಬಂದು ಕೂತಿದೀವಿ ಅಂದ್ರೆ ಸರ್ ಬರ್ತಾ ಇಲ್ಲ, ಏಜೆನ್ಸಿದವ್ರಿಗೆ ರದ್ದು ಮಾಡಬೇಕು. ಅವ್ರು ನಮ್ದು ಕರೆಕ್ಟ್ ಹಾಕ್ತಾ ಇಲ್ಲ ಪಗಾರ. 13,672 12,000 ಹಾಕ್ದ, 11,000 ಹಾಕ್ದ. ಅದು 10 ಸಾರಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿ ಅಂತಾರ. ಹೋಗ್ರಿ ನಾವು ಹಾಕಿದ್ವಿ, ಹೋಗಿ ಚೆಕ್ ಮಾಡ್ರಿ. ಅದು ತೆಗೆದು ನೋಡಿದ್ರೆ ಅಲ್ಲಿ ಏನೂ ಇರಲ್ಲ, ಸುಮ್ಮನೆ ಹೇಳ್ತಾರ ಅವರು. ಚೆಕ್ ಮಾಡ್ರಿ, ನೀವು ನೋಡಿಲ್ಲ ಮಾಡಿಲ್ಲ. ಅದು ತೆಗೆದು ಸ್ಟೇಟ್ಮೆಂಟ್ ತೆಗೆದು ಕೊಟ್ಟರು ಕೂಡ ಅದು ಅವ್ರ ಹತ್ರ ಇಟ್ಕೊಳ್ಳಲ್ಲ ತಾಲೂಕು ಆಫೀಸರ್ಗಳು. ಅದು ಇಲ್ಲಮ್ಮ ಇದು ಮತ್ತೊಂದು ತಗೊಂಡ್ವಾ ಹಿಂಗೆ ಹೇಳ್ತಾರ. ಬಡ್ರ ಶಾಪ ಅವ್ರಿಗೆ ತಟ್ಟದೆ ಬಿಡಲ್ಲ. ನಮಗೆಲ್ಲರೂ ಏನು ಒಂದು ಕಳಕಳಿ ಅಂದ್ರೆ ನಮ್ದು ಕರೆಕ್ಟ್ ಪಗಾರ ಹಾಕಬೇಕು. ನಾವು ಮುಂಜಾನೆ 6 ಗಂಟೆಗೆ ಹೋದ್ರೆ ಸಂಜೆಗೆ 8 ಗಂಟೆಗೆ ಬಂದು ಕೆಲಸ ಮಾತ್ರ ಕರೆಕ್ಟ್ ತಗೋತಾರೆ. ಒಂದು ದಿನ ಬೇಕು ಎಮರ್ಜೆನ್ಸಿ ಎಲ್ಲರೇ ಹೋಗ್ಬೇಕಂದ್ರೆ ಕೂಲಿ ಹಚ್ಚಿ ಹೋಗ್ರಮ್ಮ. ಪಗಾರ ಇಲ್ಲ ಅಂದ್ರೆ ನಾವು ಕೂಲಿ ಹಚ್ಚಿ ಹೋಗ್ಬೇಕು. ಬಟ್ ಅಂದ್ರೆ ನಾವು ರೊಕ್ಕ ದುಡ್ಡು ಕೊಡಬೇಕು. ನಮ್ಮದು ಸಂಸಾರ ಇದೆ, ಗಂಡ ಮಕ್ಕಳು ಎಲ್ಲ ನಾವು ಬಿಟ್ಟು ಹಾಸ್ಟೆಲ್ ಬರ್ತೀವಿ ಇಲ್ರಿ. ಬಟ್ ಅವ್ರು ಯಾರು ನೋಡ್ತಾ ಇಲ್ಲ. ಇದು DO ಸರ್ಗಳಿಗೆ ಯಾರಿಗೆ ಅಲ್ಲಿ ಕರುಣೆನೇ ಇಲ್ಲ. ಕೆಲಸದವ್ರು ಅಂದ್ರೆ ಏನೋ ಒಂಥರ ದುಡ್ಲಿಕ್ಕೆ ಬಂದಾರ ದುಡಿಲಿ ಅವರು ಹಿಂಗೆ. ಅದೇ ರೀತಿಯಾಗಿ ನಾವು ಎಲ್ಲರೂ ಕೇಳ್ತಾ ಇದ್ದೀವಿ, ನಮ್ದು ಕರೆಕ್ಟ್ ಮಂತ್ಲಿ ಪಗಾರ ಮಾಡ್ತೀವಿ. ಮತ್ತು ESI ಅಂತೂ ಏನೂ ಸೌಲಭ್ಯನೇ ಇಲ್ಲ. ಸುಮ್ಮನೆ ಹೆಸರಿಗೆ ಕಾರ್ಡ್ ಕೊಟ್ಟಿದ್ದಾರೆ, ಅಲ್ಲಿ ಹೋದ್ರೆ ಏನು ಸೌಲಭ್ಯನೇ ಇಲ್ಲ. ಅವ್ರು ಹೇಳ್ತಾರೆ ನಿಮ್ದು ಏನಕ್ಕೆ ಸೌಲಭ್ಯನೇ ಇಲ್ರಿ, ನೀವು ಕರೆಕ್ಟ್ ಕೆಲಸ ಇಲ್ಲ, ನಿಮ್ದು ಅಟೆಂಡೆನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ. ಕೆಲಸ ಕರೆಕ್ಟ್ ಮಾಡಿದ್ರು ಅಟೆಂಡೆನ್ಸ್ ಕರೆಕ್ಟ್ ಕೊಡಲ್ಲ ಅವರು. ಏನಂದ್ರೆ ಅವ್ರು ಬಂದಿಲ್ಲ, ಅಬ್ಸೆಂಟ್ ಇದ್ದ ಹಿಂಗೆ ಹೇಳ್ತಾರೆ ಅವರು. ದಯವಿಟ್ಟು ಎಲ್ಲರೂ ನಾವು ಇದು ನಿರಂತರ ಹೋರಾಟ ಮಾಡ್ತೀವಿ. ಅವರು DO ಸರ್ ಬಂದು ನಮಗೆ ಕರೆಕ್ಟ್ ಮಂತ್ಲಿ ಪಗಾರ ಹಾಕಬೇಕು. ಮಂತ್ಲಿ ಆಗಲಿಲ್ಲ ಅಂದ್ರೆ 2 ತಿಂಗಳಿಗೆ ಹಾಕಬೇಕು. ಏಜೆನ್ಸಿದವ್ರಿಗೆ ರದ್ದುಗೊಳಿಸಬೇಕು. ಮತ್ತು ಆರ್ಡರ್ ಕಾಪಿ ಸಲ್ಯಾಕ ಇಲ್ಲಿ 10 ಸಾರಿ ಬಂದಿದ್ದೀನಿ ನಾನೇ. 10 ಸಾರಿ ಆರ್ಡರ್ ಕಾಪಿ ಕೊಡ್ರಿ ನಮ್ದು. ಅಲ್ಲಿ ಏಜೆನ್ಸಿ ಅವ್ರ ಹತ್ರ ಹೋದ್ರೆ ಅವ್ರು ಏನು ಹೇಳೋರು, ಆಫೀಸ್ ಒಳಗೆ ಇದಾವ್ರಿ. ಆಫೀಸ್ ಒಳಗೆ ಬಂದ್ರೆ ಇಲ್ಲಮ್ಮ ಬಂದಿಲ್ಲ, ನೋಡಮು ಮಾಡಮು, ಅಲ್ಲಿ ಇಟ್ಟಿದ್ದೀವಿ ಇಲ್ಲಿ ಇಟ್ಟಿದ್ದೀವಿ. 10 ಸಾರಿ ಅದು ಒಂದು ಹೋಗ್ಬೇಕಂದ್ರೆ 500 1000 ರೂಪೀಸ್ ಕೊಡ್ರಿ ಅಂದ್ರು ನಮಗೆ. ನಾವು ಪಗಾರ ಇಲ್ಲ ಅಂದ್ರೆ 1000 ರೂಪೀಸ್ ಎಲ್ಲಿದ್ ಕೊಡ್ಬೇಕು? ಆಫೀಸ್ ಇರೋದು ಎದಕ್ಕ? ನಮಗೆಲ್ಲರಿಗೆ ಹೆಲ್ಪ್ ಮಾಡಬೇಕು. ಕೆಲಸ ಮಾಡೋರಿದ್ದೀವಿ. ನಮಗೇನೊಂದು 50,000 ಪಗಾರ ಇಲ್ಲ. 13,000 ಪಗಾರೇ 6 ತಿಂಗಳಿಗೆ 8 ತಿಂಗಳಿಗೆ ಬರ್ತದೆ. ಅದು ಬೇರೆ ಇಷ್ಟು ಸಾರಿ ಬಂದ್ರು ಕೂಡ ಯಾರು ಇದು ಮಾಡಲಿಲ್ಲ. ಎಷ್ಟೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೋಡ್ರಿ ಸರ್ ನಮ್ದು ಕಷ್ಟ ಇದೆ, ಸ್ವಲ್ಪ ಇದು ಮಾಡ್ರಿ ಅಂದ್ರು ಕೇಳೇ ಇಲ್ಲ ಯಾರು. ಬರ್ತಾರ ಆಯ್ತಮ್ಮ ಆಯ್ತು ಅದು ಒಂದು ಮಾತ್ರ ಹೇಳ್ತಾರ. ಅವ್ರು ಮಾತಾಡಿದ್ರೆ ಹೆಂಗಂದ್ರೆ ಎದುರಿನೋ ಕರೆಕ್ಟ್ ಕೊಡ್ತಾರಪ್ಪ, ಬರ್ಬಾರ್ದು ಆಫೀಸ್ಗೆ ಹಿಂಗಾಗ್ತದ. ಬಟ್ ಅಂದ್ರೆ ಅಲ್ಲಿ ಏನೂ ಬರಂಗಿಲ್ಲ. 1,000 ಸರ್ ನಿಮ್ಮ ಆಫೀಸ್ ಒಳಗೆ ಹಿಂಗೆ 1,000 ರೂಪೀಸ್ ತೊಗೊಳ್ತಾ ಇದ್ದಾರೆ. ನಮಗೆ ಹೆಲ್ಪ್ ಮಾಡ್ರಿ, ನೋಡ್ರಿ ಹಿಂಗೆ ಥರ ನಮಗೆ ಅನ್ಯಾಯ ಆಗ್ತದ. ನಮ್ಗೆ ದುಡ್ಡಿಲ್ಲ, ನಾವು ದುಡ್ಡಿದ್ರೆ ನಾವು ಯಾಕಿದ್ದು ಹಂಗೆ ಮಾಡ್ತೀರಿ ಎದಕ್ರೆ ಖರ್ಚು ನಮ್ಗೆ ದುನಿಯಾದ ಖರ್ಚು ಇರ್ತದೆ ಮನೆಯದು. ಬಟ್ ಇದಕ್ಕೆ ಕೊಡ್ಬೇಕ್ರಿ, ಆರ್ಡರ್ ಕಾಪಿಗೆ ಕೊಡಬೇಕು. ಅಲ್ಲೇ ಏಜೆನ್ಸಿ ಅವ್ರ ಹತ್ರ ಕೊಡಬೇಕು. ಏಜೆನ್ಸಿ ಅವ್ರ ಹತ್ರ ಹೋಗಿ ನಾವು ತೊಗೊಂಡು ಬರ್ತೀವಿ. ಈ ಥರ ಎಲ್ಲ ಅನ್ಯಾಯ ಆಗ್ತಿದೆ. ಪ್ರತಿಯೊಬ್ಬರು ಎಲ್ರಿಗೂ ಇದು ಅನ್ಯಾಯ ಆಗಬಾರ್ದು, ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ವಿ. ನೌಕರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು. ನೌಕರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು. ನೌಕರರ ESI PF ಹಣ ಕಟ್ಟದೆ ಮೋಸ ಮಾಡುತ್ತಿರುವಂತಹ ಏಜೆನ್ಸಿಗಳಿಗೆ ಧಿಕ್ಕಾರ. ಹಾಸ್ಟೆಲ್ ನೌಕರರ ESI PF ಹಣ ಕಟ್ಟದೆ ಮೋಸ ಮಾಡುತ್ತಿರುವಂತಹ ಏಜೆನ್ಸಿಗಳಿಗೆ ಧಿಕ್ಕಾರ. ESI PF ಹಣ ಕಟ್ಟದೆ ಮೋಸ ಮಾಡುತ್ತಿರುವಂತಹ ಏಜೆನ್ಸಿಗಳಿಗೆ